ಎಲ್ಲರಿಗೂ ನಮಸ್ಕಾರ. ಹಬ್ಬ ಅಂದ್ರೆ ನಮ್ಗೆ ನೆನಪಾಗೋದು ಮೊದಲು ಅಡಿಗೆ ವಿಚಾರನೇ ಅಲ್ವಾ? ದೇವ್ರನ್ನ ಡೆಕೋರೇಷನ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲಾನು ಕರಿತೀವಿ. ಅದೆಲ್ಲದಕ್ಕೂ ಒಂದು ಕಳೆ ಬರೋದು ಒಂದು ಒಳ್ಳೆ ನೈವೇದ್ಯ ಮಾಡಿಟ್ಟಾಗ ಮತ್ತೆ ಬಂದೋರ್ಗೆ ಹೊಟ್ಟೆ ತುಂಬ ಊಟ ಹಾಕ್ದಾಗ ಅಲ್ವಾ? ಸೊ ಅದಕ್ಕೆ ನಾವು ಯಾವ ಹಬ್ಬಕ್ಕೆ ಅದದೇ ಅಡ್ಗೆ ಅಂತ ಮಾಡಿರ್ತೀವಿ. ಆ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ, ಬಂದೋರ್ಗೂ ಸಮಾಧಾನ, ಬಂದು ಅವರು ತಿಂದು ನಮ್ಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಳ್ಳೇದಲ್ವಾ? ಹೀಗೆ ಮೊದಲು ತೊಗರಿ ಬೇಳೆನ ಆರಿಸ್ಕೊಂಡು ಅದನ್ನ ಬೇಯಿಸ್ಕೋಬೇಕು. ಅದನ್ನ ಬೇಯಕ್ಕಿಟ್ಟಾಗ ಮೈದಾನ ನೀಟಾಗಿ ಚೆನ್ನಾಗಿ ಹಿಸ್ಕಿ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ನೆನೆಸಿಡಬೇಕು. ಅದು 1 ಅವರ್ ಮೇಲಾದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಹೋಳಿಗೆ ಅಂತ. ಬೇಳೆನ ನೀಟಾಗಿ ದಿಂಡೊಡಿಯೋವರೆಗೂ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಇಟ್ಕೊಂಡು ಆಮೇಲೆ ಬೆಲ್ಲನ ಕರಗಿಸಿ ಶೋಧಿಸ್ಕೊಬೇಕು. ಯಾಕಂದ್ರೆ ಬೆಲ್ಲದಲ್ಲಿ ಒಂದು ಸಣ್ಣ ಸಣ್ಣ ಮಣ್ಣು ಅಥವಾ ಕಲ್ಲೆಲ್ಲ ಸಿಗುತ್ತೆ. ಅದು ಸಿಕ್ಕಿದ್ರೆ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ನಾವು ಯಾವುದೇ ಸಿಹಿ ಮಾಡ್ಬೇಕಾದ್ರೂ ಬೆಲ್ಲನ ಇದೇ ತರ ಕಾಯಿಸ್ಕೊಂಡು ಶೋಧಿಸ್ಕೊಂಡೇ ಮಾಡೋದು. ಹಿಂಗ್ ಮಾಡೋದ್ರಿಂದ ಯಾವುದೇ ಮಣ್ಣು ಇದು ಎಲ್ಲ ಸಿಗಲ್ಲ. ತಿನ್ನಕ್ಕೂ ಚೆನ್ನಾಗ್ ಅನ್ಸುತ್ತೆ. ಆ ತರ ಏನೋ ಸಿಗದೇ ಇದ್ರೆ ಬೆಟರ್ ಅಲ್ವಾ? ಬೇಳೆಗೆ ನೀಟಾಗಿ ಶೋಧಿಸ್ಕೊಬೇಕು. ಕೆಲವರೆಲ್ಲ ಏನ್ ಮಾಡ್ತಾರೆ, ಬೇಳೆ ಬೇಯ್ದು ಇನ್ನೇನ್ ಬೇಯ್ತಾ ಇದೆ ಅನ್ನೋವಾಗ ಬೆಲ್ಲನ ಅದ್ರೊಳಗಡೆನೆ ಹಾಕಿ ಮಿಕ್ಸ್ ಮಾಡ್ಕೊಂತಾರೆ. ಬಟ್ ಯಾರ್ಯಾರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಾವು ಇದೇ ತರನೇ ಫಾಲೋ ಮಾಡೋದು. ಕೆಲವ್ರು ಹೇಳ್ಬೋದು ಬೆಲ್ಲದಲ್ಲಿ ಏನ್ ಕಸ ಇರುತ್ತೆ ಅಂತ. ಗೊತ್ತಿಲ್ಲ ಅಲ್ವಾ? ಒಂದೊಂದ್ ಬೆಲ್ಲದಲ್ಲಂತೂ ಕಸ ಇದ್ದೇ ಇರುತ್ತೆ. ಈ ತರ ಬೆಲ್ಲನೆಲ್ಲ ಎಷ್ಟು ಬೇಕೋ ಅಷ್ಟು ಶೋಧಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದನ್ನ ಮಿಕ್ಸಿ ಅಂದ್ರೆ ಹೂರ್ಣ ಮಾಡ್ಕೋಬೇಕು. ನೀಟಾಗಿ ರುಬ್ಕೊಂಡು ಒರಳಲ್ಲಾದ್ರೂ ರುಬ್ಕೋಬಹುದು, ಮಿಕ್ಸಿಲಾದ್ರೂ ರುಬ್ಕೋಬಹುದು. ಒರಳಲ್ಲೆಲ್ಲ ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಒರಳಲ್ಲಿ ರುಬ್ತಾ ಇದ್ವಿ. ಬಟ್ ಇವಾಗೆಲ್ಲ ಆಗಲ್ಲ. ಅದಕ್ಕೆ ಮಿಕ್ಸಿ ಮಾಡಿರ್ತೀವಿ. ಬೆಲ್ಲ ಬೇಳೆನ ಈ ತರ ಮಿಕ್ಸ್ ಮಾಡಿದಾದ್ಮೇಲೆ ಇದು ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ನಾನು ನನ್ನ ತಂಗಿ ತಿಂತೀವಿ ಯಾವಾಗ್ಲೂ ಅಷ್ಟೇ. ಹೀಗೆ ಬೆಲ್ಲ ಮತ್ತೆ ಬೇಳೆ ಮಿಕ್ಸ್ ಮಾಡಿದ್ದನ್ನ ನೀಟಾಗಿ ರುಬ್ಕೊಂಡು ಅದ್ರ ಜೊತೆಗೆ ಏಲಕ್ಕಿನ ಪುಡಿ ಮಾಡಿ ಹಾಕೋಬೇಕು. ಅದನ್ನ ಫುಲ್ ಮಿಕ್ಸ್ ಮಾಡಿ ಉಂಡೆ ಕಟ್ಕೋಬೇಕು. ಎಷ್ಟು ಗಾತ್ರದ ಹೋಳಿಗೆ ಮಾಡೋಣ ಅಂತ ಅನ್ಕೊಂಡ್ರೆ ಅಷ್ಟು ಉಂಡೆ ಮಾಡ್ಕೊಂಡ್ರೆ ಆಯ್ತು. ನಮ್ಮ ಮನೇಲಿ ಮುಂಚೆ ಎಲ್ಲ ಇನ್ನೂ ದೊಡ್ಡ ದೊಡ್ಡದಾಗಿ ಮಾಡ್ತಾ ಇದ್ವಿ. ದೊಡ್ಡ ಹೋಳಿಗೆ ಎಷ್ಟಿದ್ರೆ ಅಷ್ಟು ಅಗಲನೂ ಮಾಡ್ತಿದ್ವಿ. ಅವಾಗ ತುಂಬಾ ಜನ ಇದ್ರು. ಮತ್ತೆ ಹೆಂಗಂದ್ರೆ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ತರ ಮಾಡ್ತಿದ್ವಿ. ಇವಾಗೆಲ್ಲ ಓಕೆ, ಒಂದು ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಅಂತ ಮೇಂಟೈನ್ ಮಾಡ್ತಿದ್ವಿ. ಬಟ್ ಅವಾಗೆಲ್ಲ ಇಲ್ಲ, ಫುಲ್ ದೊಡ್ಡ ದೊಡ್ಡದಾಗಿ ಮಾಡ್ತಿದ್ವಿ. ಈ ತರ ಉಂಡೆ ಕಟ್ಟಿಟ್ಕೊಂಡ್ಬಿಟ್ರೆ ಆಮೇಲೆ ಮೈದಾ ತಗೊಂಡು ಅದರಲ್ಲಿ ಇಟ್ಟು ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೆ ಫಸ್ಟ್ ನಾವು ಉಂಡೆ ಕಟ್ಟಿಟ್ಕೊಂಡ್ಬಿಡ್ತೀವಿ. ಈ ತರ ಮಾಡಿಟ್ಕೊಂಡ್ಮೇಲೆ ಒಬ್ರು ಮೈದಾ ಇಟ್ಕೊಟ್ರೆ ಅದಾದ್ಮೇಲೆ ಒಬ್ರು ಸುಡಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಒಬ್ರೇ ಮಾಡಕ್ಕಂತೂ ಕಷ್ಟ ಈ ಅಡ್ಗೆಗಳೆಲ್ಲ. ಒಬ್ರೇ ಮಾಡಕ್ಕೆ ನಿಜವಾಗ್ಲೂ ತುಂಬಾನೇ ಟೈಮ್ ತಗೊಳುತ್ತೆ. ಮನೆಗಳಲ್ಲಿ ಒಬ್ರೇ ಇದ್ರೆ ಇನ್ನೇನು ಮಾಡಕ್ಕಾಗಲ್ಲ, ಆಪ್ಷನ್ ಇರಲ್ಲ, ಒಬ್ರೇ ಮಾಡ್ಕೋಬೇಕು. ಬಟ್ ಇಬ್ರಿದ್ರೆ ಅಂತೂ ತುಂಬಾನೇ ಅನುಕೂಲ. ಈ ಪ್ರೊಸೀಜರ್ ಎಲ್ಲ ಆದ್ಮೇಲೆ ಹೋಳಿಗೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ತಿನ್ನಕ್ಕೂನು. ತುಪ್ಪ ಹಾಕೊಳ್ಳೋರು ತುಪ್ಪ ಹಾಕೋಬಹುದು ಅಥವಾ ಕಾಯಿ ಹಾಲು ಹಾಕೋತಾರೆ ಕೆಲವರು ಮಾಮೂಲಿ ಹಾಲು ಹಾಕೋತಾರೆ. ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನಮ್ಮ ಮನೇಲಿ ನಾವು ತುಪ್ಪ ಹಾಕೊಂಡೇ ತಿನ್ನೋದು. ನಾನ್ ಯಾವಾಗಾದ್ರೂ ಮಾಮೂಲಿ ಹಾಲು ಹಾಕೊಂಡು ಕಾಯಿಸ್ಬಿಟ್ಟು ತಿಂತೀನಿ. ಇದ್ರ ಜೊತೆಗೆ ಈ ರಸಂ ಅಂತೂ ಸೂಪರ್ ಆಗಿರುತ್ತೆ. ಖಾರ ಅನ್ನ ರಸಂ ಸಕ್ಕತ್ತಾಗಿರುತ್ತೆ.